ಮಲಗಿದ್ರು ಏನಾಯ್ತು? ಹಿಂದೆ ಕುಂತಿದ್ದೀವಿ ಸರ್. ಬೆಕ್ಕ ಓಡೋದ್ ಕೂಡ ಅದು ಹಿಡಿಯಕ್ಕೆ ಹೋದಿದ್ರು ಸರ್. ಹಿಂಗೆ ಅದು ಪೂರ ಮ್ಯಾಗಿನ ಬಿದ್ದು ಫಸ್ಟ್ ಬೆಕ್ಕ ಹೊಡಿದ್ರಿ. ಅದಕ್ಕೆ ಹಾಲಾಕಿ ನಾವು ಫಂಕ್ಷನ್ಗೆ ಹೋಗಿದ್ದೀರಿ. ನೀನೆ ಫಂಕ್ಷನ್ ಹೋದ್ಮೇಲೆ ಮಧ್ಯಾಹ್ನ ಬಂದಿದ್ದೀರಿ 3 ಗಂಟೆಗೆ. ಇದು 4 ಗಂಟೆ ತನಕ ಬಂದಿದ್ದೀರಿ. ಒಂದು ತಾಸು ಕುಂತೆ ಬೆಕ್ಕ ಬಂದಿಲ್ಲ ರೀ. ಅದು ಒಮ್ಮೆಲ್ಕೆ 5 ಗಂಟೆಗೆ ಬ್ಯಾಕ್ ಬಂದ್ರಿ. ಅದು ಬ್ಯಾಕ್ ಬಂದಮೇಲೆ ನಮ್ಮ ಅಪ್ಪಾರದು ಏನೋ ಇದು ಫುಡ್ ಹಾಕಾಕತ್ತಿದ್ರಿ. ಫುಡ್ ಅದು ತಿನ್ನಾಕತಿಲ್ರಿ. ಓಡೋದ್ರಿ. ಅದು ನಮ್ಮ ಅಪ್ಪಾರು ಹೊರಗೆ ಹೋಗಿದ್ರು. ಹೊರಗೆ ಹೋದ್ಮೇಲೆ ಅದು ಹಿಡಿಯಾಕೆ ಹೋದ್ರೆ ಒಂದು 15 ನಿಮಿಷದಾಗ ಎಲ್ಲ ಬಿತ್ತು ನೋಡಿ ಸರ್. ಅವಾಗ ಭಾಳ ಡೇಂಜರ್ ಬಂತ್ರಿ ಅದು. ಇದು ಹಿಡಿಯಾಕೆ ಹೋದ್ವಿ ಎಲ್ಲ ಪೂರ ಮನಿನ ಬಿತ್ರಿ. ಅದು ಅಂದ್ರೆ ಬೆಕ್ಕ ಉಳಿಸ್ತೀವಿ ನಿಮ್ಮ ಜೀವನ. ಬೆಕ್ಕ ಉಳಿಸ್ರಿ ಎಲ್ಲ ಜೀವ ಇದು ಮಾಡಿದ್ವಿ. ನಿನ್ನೆ ಸಾಯಂಕಾಲ 4 ಗಂಟೆಗೆ ಏನಿತ್ತು ನೋಡ್ರಿ, ನಮ್ಮ ಶಬೀರ್ ಭಾಯಿ ಅವರು ನಿನ್ನೆ ಮದ್ವೆ ಹೋಗಿದ್ರು. 4 ಗಂಟೆ ಸುಮಾರು ಅವ್ರು ವಾಪಸ್ ಬಂದ್ರು. ಅವ್ರ ಮನೆಯೊಳಗೆ ಒಂದು 6 ಮಂದಿ ಇರ್ತಾರೆ. 4 ಮಂದಿ ಹೆಣ್ಮಕ್ಳು, 2 ಗಂಡ್ಮಕ್ಳು. ಮತ್ತೆ ಸಾಯಂಕಾಲ 4 ಗಂಟೆಗೆ ಅವ್ರ ಊರಿಂತ ವಾಪಸ್ ಬಂದ್ರು. ಅವ್ರ ಹೆಣ್ಮಕ್ಳು ಯಾರು ಬಂದಿಲ್ಲ, ಇವರೇ 2 ಬಂದಿದ್ರು. 5 ಗಂಟೆಗೆ ಮನೆ ಒಳಗ ಹೋಗಿದ್ರು ಅವರು. 5 ಗಂಟೆಗೆ ಮಳಿ ಸ್ಟಾರ್ಟ್ ಆಗಿತ್ತು ಸರ್. ಒಂದ್ ಅರ್ಧ ತಾಸ ಆದ್ಮೇಲೆ ನೋಡ್ರಿ ಮೇಲ್ ಚೌನಿಂತ ಒಂದು ಕಲ್ಲು ಮತ್ತೆ ಕಟಗಿ ಬಿತ್ರಿ. ಅದು ಬಿದ್ಮೇಲೆ ಮನೆ ಒಳಗೆ ಇದ್ದಂತ ಅವ್ರದ್ದು ಸಾಕಿದ ಬೆಕ್ಕಿನ ನೋಡಿ ಹೊರಗೆ ಓಡಿ ಹೋತು. ಆ ಬೆಕ್ಕಿಗೆ ಹಿಡಿಯೋ ಸಲುವಾಗಿ ಶಬೀರ್ ಬಾ ಮತ್ತು ಅವ್ರ ಮಗ ಕೂಡಿಸಿ ಹೊರಗೆ ಬಂದ್ರು. ಬೆಕ್ ಹಿಡ್ಕೊಂಡು ಒಳಗೆ ಹೋಗುತ್ತಾನ ಏನು ಮನೆಗೆ ಹೋಗ್ತಾರ ನೋಡ್ರಿ, ಹಿಡ್ಕೊಂಡು ದವಕ್ ಅಂತೇಳಿ ಎಲ್ಲಾ ಚಾವಣಿ ಮೇಲ್ಚಾವಣಿ ಬಿದ್ಬಿಟ್ಟಿತ್ತು ಸರ್. ಅದ್ರೊಳಗೆ ಇರುವಂತ ಎಲ್ಲಾ ದವಸ ಧಾನ್ಯ ಮತ್ತೆ ದಿನನಿತ್ಯಕ್ಕೆ ಉಪಯೋಗ ಆಗುವಂತ ಎಲ್ಲಾ ಕಿರಾಣಿ ಸಾಮಾನು ಮತ್ತೆ ಮನೆಗೆ ಯೂಸ್ ಆಗುವಂತ ಎಲ್ಲಾ ಸಾಮಾನುಗಳೆಲ್ಲ ಹಾಳಾಗಿ ಹೋಗ್ಬಿಟ್ಟಾವ್ರಿ. ಮತ್ತ ಬೆಕ್ಕಿ ನಿಂತು ಅವ್ರ ಜೀವನ ಉಳಿಸಿದಂಗ ಆತು. ಅವ್ರ ಮನೆಯ ಮಳಿ ಬಂದ ಅವ್ರ ಮನಿ ಎಲ್ಲಾ ಸತ್ಯನಾಥಾಗಿ ಮೂರ ಬುಟ್ಟಿ ಆದಂಗ ಆಗೈತ್ರಿ. ಮತ್ತ ಎಲ್ಲಾ ಅವ್ರು ವ್ಯಾಪಾರ ಮಾಡುವಂತ ಎಲ್ಲಾ ಹಣ್ಣು ಹಂಪಲುಗಳಿಗೆ ನೋಡಿ ಎಲ್ಲಾ ಅಲ್ಲಿ ಅವರು ಮನಿ ಒಳಗೆ ಇಟ್ಟಿದ್ರು. ಒಂದು 70 80 ಎಕರೆ ಮಾಲ್ ಇತ್ತು. ಅಂದ್ರೆ 1 ಲಕ್ಷ ನಿಂತ 1.5 ಲಕ್ಷ ರೂಪಾಯಿ ಮೌಲ್ಯದ ಮಾಲ್ ಇತ್ರಿ. ಅದೆಲ್ಲ ಹಾಳಾಗಿ ಹೋಗೈತಿ. ನಾವು ಸರ್ಕಾರ ಪಡೆಯಿಂದ ಏನಿತ್ತು ನೋಡ್ರಿ, ಸರ್ಕಾರಕ್ಕೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಸಂಬಂಧಪಟ್ಟ ಇಲಾಖೆಗೆ ನಾವು ಮನವಿ ಮಾಡ್ಕೊತೀವಿ. ಅವ್ರದ್ದು ಏನೈತಿ ಸ್ವಲ್ಪ ಏನಾರ ಸೂಕ್ತ ಪರಿಹಾರ ಕಲ್ಪಿಸ್ಕೊಡ್ಬೇಕಂತೇಳಿ ನಾವು ನಿಮ್ ಮುಖಾಂತರ ಬಿಡ್ಕೋತೀವಿ. ಹೌದ್ರಿ. ಬೆಕ್ ಇತ್ತದು. ಬೆಕ್ ಹಿಡ್ಯಾಕ್ ಹೋಗ್ಯಾರು. ಅದು ಬೆಕ್ ಹಿಡ್ಯಾಕ್ ಹೋಗಿದ್ದ ಕಾರಣಕ್ಕಾಗಿ ಇವ್ರ ಮನಿಂತ್ರ ಹೊರಗೆ ಬಂದಿರ್ತಾರೆ. ಹೆಂಗ್ ಹೊರಗೆ ಬಂದಾರ ಹಂಗೆಲ್ಲಾ ಮೇಲ್ಚಾವಣಿ ಬಿದ್ದು ಬಿಟ್ಟಿರಿ. ನಮ್ಮ ಹೆಸರು ಶೌಕತ್ ಅಂತೇಳ್ರಿ. ನಾವೆಲ್ಲಾ ಬೀದಿ ಬದಿ ವ್ಯಾಪಾರ ಸಂಘಟನೆ ಕಡೆ ನಾವು ಬಂದೀವ್ರಿ. ಸ್ವಲ್ಪ ಏನೋ ಆಗೈತಿ, ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಚಲೋ ಆಗ್ತೈತಿ.